ನಮಸ್ಕಾರ. ಇವತ್ತು ನಾವು ಒಂದು ಆಳವಾದ ಚರ್ಚೆ ಮಾಡೋಣ. ವಿಷಯ ಏನಪ್ಪಾ ಅಂದ್ರೆ ಪ್ರೊಡಕ್ಷನ್ ಆಪರೇಟರ್ ಅಂದ್ರೆ ಉತ್ಪಾದನಾ ನಿರ್ವಾಹಕರ ಸಂದರ್ಶನಕ್ಕೆ ಹೇಗೆ ತಯಾರಿ ಮಾಡಿಕೊಡೋದು ಅಂತ. ನಮ್ಮತ್ರ ಒಂದು ಉತ್ಪಾದನಾ ನಿರ್ವಾಹಕರ ಸಂದರ್ಶನ ಮಾರ್ಗದರ್ಶಿ ಇದೆ. ಇದರಲ್ಲಿ ಸಾಮಾನ್ಯವಾಗಿ ಏನೇನು ಪ್ರಶ್ನೆ ಕೇಳ್ತಾರೆ ಮತ್ತೆ ಅದಕ್ಕೆ ಹೇಗೆ ಹಂಗೆ ಸರಿಯಾಗಿ ಉತ್ತರ ಕೊಡ್ಬೋದು ಅಂತ ಕೆಲವು ಉದಾಹರಣೆಗಳು ಇವೆ. ಇದರ ಉದ್ದೇಶ ಕೇವಲ ಪ್ರಶ್ನೆಗಳನ್ನು ಲಿಸ್ಟ್ ಮಾಡೋದಲ್ಲ, ಬದಲಿಗೆ ಸಂದರ್ಶಕರು ಏನು ನೋಡ್ತಾ ಇರ್ತಾರೆ, ಅವರ ನಿರೀಕ್ಷೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಸಂದರ್ಶನಕ್ಕೆ ಹೋಗೋರಿಗೆ ಇದು ತುಂಬ ಹೆಲ್ಪ್ ಆಗ್ಬೋದು. ಸರಿ, ಶುರು ಮಾಡೋಣ. ಈ ಗೈಡ್ ಪ್ರಕಾರ ಫಸ್ಟ್ ಬರೋದೇ ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂನಲ್ಲೂ ಕೇಳೋ ಪ್ರಶ್ನೆ, ನಿಮ್ಮ ಬಗ್ಗೆ ಹೇಳಿ ಅಂತ. ಇಲ್ಲಿ ಶಿಕ್ಷಣ, ಎಕ್ಸ್ಪೀರಿಯನ್ಸ್, ಮುಖ್ಯವಾಗಿ ಮಷೀನ್ ಹ್ಯಾಂಡ್ಲಿಂಗ್, ಸೇಫ್ಟಿ, ಕ್ವಾಲಿಟಿ ಇದರ ಬಗ್ಗೆ ಹೇಳಬೇಕು. ಜೊತೆಗೆ ಸಮಯ ಪ್ರಜ್ಞೆ, ಟೀಮ್ ಜೊತೆ ಕೆಲಸ ಮಾಡೋದು, ಕಲಿಯೋ ಆಸಕ್ತಿ ಇದೆಲ್ಲ ಹೈಲೈಟ್ ಮಾಡಿ ಅಂತ ಇದೆ. ಹೌದು. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ಇದು ಬರೀ ನಿಮ್ಮ ಬಯೋಡೇಟಾ ಹೇಳೋದಲ್ಲ, ನಿಮ್ಮ ಉತ್ತರದಲ್ಲೇ ಆ ಕೆಲ್ಸಕ್ಕೆ ಬೇಕಾದ ನಿಮ್ಮ ಸ್ಕಿಲ್ಸ್, ನಿಮ್ಮ ಆಟಿಟ್ಯೂಡ್ ಅಂದ್ರೆ ಸೇಫ್ಟಿ, ಕ್ವಾಲಿಟಿ ಬಗ್ಗೆ ನಿಮ್ಗಿರೋ ಕಾಳಜಿ ಇದೆಲ್ಲ ಶುರುವಲ್ಲೇ ತೋರ್ಸೋಕೆ ಇದೊಂದು ಒಳ್ಳೆ ಅವಕಾಶ ಗೊತ್ತಾ? ಹೌದು ಹೌದು. ಇದು ನಿಮ್ಮ ಅರ್ಹತೆಯನ್ನ ಸ್ಟಾರ್ಟಿಂಗ್ನಲ್ಲೇ ಗಟ್ಟಿ ಮಾಡತ್ತೆ. ಓಕೆ, ಸರಿ. ಮುಂದೆ ಪ್ರೊಡಕ್ಷನ್ ಆಪರೇಟರ್ ಕೆಲಸ ಏನು ಅಂತ ಕೇಳ್ತಾರಂತೆ. ಮಷೀನ್ ಆಪರೇಟ್ ಮಾಡೋದು, ಪಾರ್ಟ್ಸ್ ಅಸೆಂಬಲ್ ಮಾಡೋದು ಅಥವಾ ಟೆಸ್ಟ್ ಮಾಡೋದು, ಆಮೇಲೆ ಟೂಲ್ಸ್ ಮೇಂಟೆನೆನ್ಸು, ಕ್ವಾಲಿಟಿ ಚೆಕ್ಸು, ಸೇಫ್ಟಿ ರೂಲ್ಸ್ ಫಾಲೋ ಮಾಡೋದು, ಜಾಗ ಕ್ಲೀನಾಗಿ ಇಟ್ಕೊಳ್ಳೋದು ಇದೆಲ್ಲ ಹೇಳೋಕೆ ಹೇಳಿದ್ದಾರೆ. ಇದು ಅಭ್ಯರ್ಥಿಗೆ ರೋಲ್ ಬಗ್ಗೆ ಕ್ಲಾರಿಟಿ ಇದೆ ಅಂತ ತೋರಿಸುತ್ತಲ್ವಾ? ಖಂಡಿತವಾಗಿಯೂ. ಇದು ಬರೀ ಲಿಸ್ಟ್ ಹೇಳಿದಾಗಲ್ಲ, ಆ ಜವಾಬ್ದಾರಿಗಳನ್ನ ಒಬ್ಬ ವ್ಯಕ್ತಿ ಎಷ್ಟು ಗಂಭೀರವಾಗಿ ತಗೋತಾರೆ ಅನ್ನೋದು ಗೊತ್ತಾಗತ್ತೆ. ಅದರಲ್ಲೂ ಸೇಫ್ಟಿ, ಕ್ವಾಲಿಟಿ ಈ ವಿಷಯಗಳಿಗೆ ಒತ್ತು ಕೊಡೋದು ಕಂಪನಿಯ ಪ್ರಿಯಾರಿಟಿ ಜೊತೆ ನೀ ಸಿಂಕ್ ಆಗ್ತಿದ್ದೀರಾ ಅಂತ ತೋರಿಸುತ್ತೆ. ಸರಿ, ಈಗ ಬ್ಯಾಕ್ಗ್ರೌಂಡ್ ರೋಲ್ ಬಗ್ಗೆ ಗೊತ್ತಾಯ್ತು ಅಂದಮೇಲೆ ನೆಕ್ಸ್ಟ್ ಆಬ್ವಿಯಸ್ ಪ್ರಶ್ನೆ, ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ. ಇಲ್ಲೇ ಹಾರ್ಡ್ ವರ್ಕ್, ಬೇಗ ಕಲಿಯೋದು, ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದು, ಸೇಫ್ಟಿ ಮತ್ತೆ ಕ್ವಾಲಿಟಿ ಬಗ್ಗೆ ಅರಿವು, ಆಮೇಲೆ ಪ್ರೆಷರಲ್ಲಿ ಕೆಲಸ ಮಾಡೋ ಕೆಪಾಸಿಟಿ ಇದನ್ನೆಲ್ಲ ಹೈಲೈಟ್ ಮಾಡಕ್ ಹೇಳಿದ್ದಾರೆ. ಆದ್ರೆ ಬರೀ ಈ ಪದಗಳನ್ನ ಹೇಳಿದ್ರೆ ಸಾಕಾಗುತ್ತಾ? ಒಳ್ಳೆ ಪ್ರಶ್ನೆ ಕೇಳ್ದ್ರಿ. ನೋಡಿ, ಬರೀ ಪದಗಳನ್ನ ಲಿಸ್ಟ್ ಮಾಡೋದಕ್ಕಿಂತ ಅದಕ್ಕೆ ನಿಮ್ಮ ಹಳೆ ಅನುಭವದಿಂದ ಒಂದು ಚಿಕ್ಕ ಉದಾಹರಣೆ ಕೊಡೋದು ಅದು ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಕಂಪನಿಗಳು ಕೇವಲ ಕೆಲಸ ಮಾಡೋರ್ನ ಹುಡುಕಲ್ಲ, ಅವರು ನಂಬಿಕೆಗೆ ಅರ್ಹರಾದ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ, ಜವಾಬ್ದಾರಿ ಇರೋ ಟೀಮ್ ಮೆಂಬರ್ಸ್ನ ನೋಡ್ತಾರೆ. ಓ ಹೌದು. ನಿಮ್ಮ ಉತ್ತರ ನೀವು ಆ ಟೀಮ್ಗೆ ಹೇಗೆ ಫಿಟ್ ಆಗ್ತೀರಾ ಅಂತ ತೋರಿಸ್ಬೇಕು. ಮಾಡುತ್ತೆ. ಹಾಗೆಯೇ ಶಿಫ್ಟ್ ಕೆಲಸ ಅಥವಾ ವೀಕೆಂಡ್ ಕೆಲಸಕ್ಕೆ ರೆಡಿ ಇದ್ದೀರಾ ಅಂದ್ರೆ ಯಾವುದೇ ಶಿಫ್ಟ್ಗೆ ರೆಡಿ ಅಂತ ನೇರವಾಗಿ ಹೇಳೋಕೆ ಹೇಳಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, ಪ್ರೊಡಕ್ಷನಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಏನ್ ಮಾಡ್ತೀರಾ ಅಂತ. ಅದಕ್ಕೆ ತಕ್ಷಣ ಪ್ರಾಸೆಸ್ ನಿಲ್ಲಿಸಿ ಸೂಪರ್ವೈಸರ್ಗೆ ಹೇಳ್ತೀನಿ ಅನ್ನೋ ಉತ್ತರ. ಈ ತಪ್ಪೊಪ್ಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ. ಹೌದು. ಇದು ಬರೀ ಪ್ರಾಮಾಣಿಕತೆ ಅಲ್ಲ, ಆಕ್ಚುಲಿ ಇದು ತಕ್ಷಣ ಏನಾದ್ರೂ ಅಪಾಯ ಆಗೋದನ್ನ ತಪ್ಪಿಸೋದು ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಒಂದು ಜವಾಬ್ದಾರಿಯುತ ನಡವಳಿಕೆ. ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ತಪ್ಪುಗಳನ್ನ ಮುಚ್ಚಿಡೋದಕ್ಕಿಂತ ಅದನ್ನ ಗುರುತಿಸಿ ಸರಿ ಮಾಡೋದು ಕ್ವಾಲಿಟಿ ಮತ್ತು ಸೇಫ್ಟಿಗೆ ತುಂಬಾನೇ ಅಗತ್ಯ. ಫ್ಲೆಕ್ಸಿಬಿಲಿಟಿ, ಕಮಿಟ್ಮೆಂಟ್ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಅಲ್ವಾ? ಖಂಡಿತ. ಇನ್ನು ಇಕ್ವಿಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದ್ರೆ ಗೊತ್ತಿದ್ರೆ ಅದನ್ನ ಹೇಳಿ. ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ನಾನು ಹೊಸಬ ಆದರೂ ಬೇಗ ಕಲಿಯೋ ಸಾಮರ್ಥ್ಯ ಇದೆ ಅಂತ ಹೇಳೋದು ಪಾಸಿಟಿವ್ ಆಗಿರುತ್ತೆ. ಹಾಗೇ ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ ಪ್ರತಿಯೊಂದು ಐಟಮ್ ಚೆಕ್ ಮಾಡೋದು, ಮತ್ತೆ ಸೇಫ್ಟಿ ಪ್ರಾಕ್ಟೀಸಸ್, ಸೇಫ್ಟಿ ಗೇರ್ ಹಾಕೋದು, ರೂಲ್ಸ್ ಫಾಲೋ ಮಾಡೋದು ಇದರ ಬಗ್ಗೆಯೂ ಪ್ರಶ್ನೆಗಳು ಇರುತ್ತೆ. ಇಲ್ಲಿ ನೋಡಿ, ಪ್ರಾಕ್ಟಿಕಲ್ ಸ್ಕಿಲ್ಸ್ ಎಷ್ಟು ಮುಖ್ಯವೋ ಕಲಿಯೋ ಮನಸ್ಥಿತಿ ಮತ್ತೆ ಸೇಫ್ಟಿ ಬಗ್ಗೆ ಇರೋ ಸೀರಿಯಸ್ನೆಸ್ ಅದು ಅಷ್ಟೇ ಮುಖ್ಯ ಅಂತ ಗೊತ್ತಾಗತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಕಲಿಯೋಕೆ ರೆಡಿ ಇದ್ದೀನಿ, ಸೇಫ್ಟಿ ನನ್ಗೆ ಫಸ್ಟ್ ಅಂತ ತೋರಿಸಿದ್ರೆ ಅದು ಸಂದರ್ಶಕರಿಗೆ ಬಹಳ ಇಷ್ಟ ಆಗ್ಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ಈ ಗೈಡ್ನಿಂದ ನಮಗೆ ಸಿಗೋ ಸಾರಾಂಶ ಏನು? ಒಬ್ಬ ಒಳ್ಳೆ ಪ್ರೊಡಕ್ಷನ್ ಆಪರೇಟರ್ ಅಭ್ಯರ್ಥಿ ಹೇಗಿರಬೇಕು ಅಂದ್ರೆ ನಂಬಿಕೆಗರ್ಹರಾಗಿರ್ಬೇಕು, ಸೇಫ್ಟಿ ಕ್ವಾಲಿಟಿಗೆ ಫೋಕಸ್ ಕೊಡಬೇಕು, ಪ್ರಾಮಾಣಿಕರಾಗಿರ್ಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕು, ಕಲಿಯೋಕೆ ರೆಡಿ ಇರಬೇಕು, ಮತ್ತೆ ಟೀಮ್ ಜೊತೆ ಕೆಲಸ